ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಟಿವಿ ಚಾನಲ್ಗೆ ಸ್ವಾಗತ. 2026ರ 19ನೆಯ ಆವೃತ್ತಿಯ T20 ವಿಶ್ವಕಪ್ಗಳು ಈಗಾಗಲೇ ಆರಂಭಗೊಂಡಿವೆ. ಅದರಲ್ಲಿ ಮೊದಲನೆಯ ಪಂದ್ಯವಾದಂಥ RCB ವರ್ಸಸ್ HRH ಟೀಮ್ಗಳ ನಡುವೆ ನಿನ್ನೆ ನಡೆದಿರುವಂಥ ಪಂದ್ಯದಲ್ಲಿ RCB ಟಾಸ್ಕನ್ನು ಗೆದ್ದರೂ ಸಹಿತ ಮೊದಲು ಬಾಲಿಂಗನ್ನು RCB ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಕಡೆ ಸೋತಂಥ HRH ಟೀಮು ಸಹಿತ ಬ್ಯಾಟಿಂಗ್ಗೆ ಬರುತ್ತೆ. 20 ಓವರ್ಗಳಲ್ಲಿ HRH ಟೀಮು ಬರೋಬ್ಬರಿ 9 ವಿಕೆಟ್ ನಷ್ಟಕ್ಕೆ 201 ರನ್ನನ್ನು ಬೃಹತ್ ಟಾರ್ಗೆಟನ್ನು RCBಗೆ ಕೊಡುತ್ತದೆ. ಇದನ್ನು ಬೆನ್ನಟ್ಟಿದ RCB ಬರೋಬ್ಬರಿ 15.4 ಓವರ್ಗಳಲ್ಲಿ ಈ ಗುರಿಯನ್ನು ಚೇಜ್ ಮಾಡಿ 4 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 203 ರನ್ನನ್ನು RCB ಗೆದ್ದು ಹೊಡೆದು ಮೊದಲನೆಯ ಪಂದ್ಯವನ್ನು RCB ಗೆಲುವಿನಿಂದ ಶುಭಾರಂಭವನ್ನು ಮಾಡುತ್ತದೆ. ಈ ಕಡೆ HRH ಟೀಮು ಸಹಿತ 201 ರನ್ನನ್ನು ಹೊಡೆದು ಸೋಲನ್ನು ಅನುಭವಿಸಿಕೊಳ್ಳುತ್ತದೆ. ಬರೋಬ್ಬರಿ 26 ಎಸೆತ ಬಾಕಿ ಇರುವಾಗಲೇ RCB ಪಂದ್ಯವನ್ನು ಗೆಲ್ಲುತ್ತದೆ. ಹಾಗಾಗಿ 6 ವಿಕೆಟ್ ನಷ್ಟದಕ್ಕೆ ಅಥವಾ ಇನ್ನು 6 ವಿಕೆಟ್ಗಳು ಬಾಕಿ ಇರುವಾಗಲೇ RCB ಪಂದ್ಯವನ್ನು ಗೆಲ್ಲುತ್ತದೆ. ಬರೋಬ್ಬರಿ 203 ರನ್ನುಗಳಿಂದ RCB ಹೊಡೆದು ಚೇಜ್ ಮಾಡಿ 201 ರನ್ನನ್ನು ಚೇಜ್ ಮಾಡಿ ಅಥವಾ 203 ರನ್ನನ್ನು RCB ಹೊಡೆದು ಮೊದಲನೆಯ 2026ರ IPLನಲ್ಲಿ ಮೊದಲನೆಯ ಪಂದ್ಯವನ್ನು ಗೆಲ್ಲುತ್ತದೆ. ಹಾಗಾಗಿ ಯಾಕೆ ವಿರಾಟ್ ಕೊಹ್ಲಿ ಅವರನ್ನು ಚೇಜ್ ಮಾಸ್ಟರ್ ಎಂದು ಕರೆದುಕೊಳ್ಳುತ್ತಾರೆ ಅನ್ನೋದಾದರೆ, ಬರೋಬ್ಬರಿ ವಿರಾಟ್ ಕೊಹ್ಲಿ ಅವರು 38 ಎಸೆತದಲ್ಲಿ ಬರೋಬ್ಬರಿ 69 ರನ್ನನ್ನು ಹೊಡೆದು ಅಜೇಯರಾಗಿ ಉಳಿತಾರೆ. ಇನ್ನು ಆ ಕಡೆ ಬರೋದಾದರೆ ದೇವದತ್ ಪಡಿಕ್ಕಲ್ ಅವರು ಸಹಿತ 26 ಎಸೆತಗಳಲ್ಲಿ ಬರೋಬ್ಬರಿ 61 ರನ್ನನ್ನು ಹೊಡೆಯುತ್ತಾರೆ. ಈ ಕಡೆ ನಮ್ಮ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಾಟಿದಾರ್ ಅವರು ಸಹಿತ 12 ಎಸೆತಗಳಲ್ಲಿ 31 ರನ್ನನ್ನು ಹೊಡೆಯುತ್ತಾರೆ. ಈ ಕಡೆ ಬರೋದಾದರೆ ಮತ್ತೊಬ್ಬರು ಡೇವಿಡ್ ವಾರ್ನರ್ ಅವರು ಬರೋದಾದರೆ ಬರೋಬ್ಬರಿ 10 ಎಸೆತಗಳಲ್ಲಿ ಬರೋಬ್ಬರಿ 16 ರನ್ನನ್ನು ಸಹಿತ ಹೊಡೆಯುತ್ತಾರೆ. ಇವರ ಬ್ಯಾಟಿಂಗ್ ಪಿಚ್ ಮುಖಾಂತರ RCB ಬರೋಬ್ಬರಿ 15.4 ಓವರ್ಗಳಲ್ಲಿ 201 ರನ್ನನ್ನು ಚೇಜ್ ಮಾಡುತ್ತದೆ. ಬರೋಬ್ಬರಿ 26 ಎಸೆತ ಬಾಕಿ ಇರುವಾಗಲೇ 6 ವಿಕೆಟ್ಗಳು ಇನ್ನೂ ಬಾಕಿ ಇರುವಾಗಲೇ ಪಂದ್ಯವನ್ನು ಗೆಲ್ಲುತ್ತದೆ. ಹಾಗಾಗಿ RCBಯ ಈಗ ಸ್ಟ್ರೈಕ್ ರೇಟನ್ನು ನೋಡೋದಾದರೆ, ಏಕೆಪ್ಪ ಅಂದರೆ ಪಂದ್ಯದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. IPLನಲ್ಲಿ ಸ್ಟ್ರೈಕ್ ರೇಟ್ ಯಾವುದೇ ಒಂದು ಪಂದ್ಯ ಇರಲಿ ಏನಾಗಲಿ ಸ್ಟ್ರೈಕ್ ರೇಟ್ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಾವು ಈಗ ಆ ಟೀಮ್ ಸೋಲ್ಬೇಕು, ನಮ್ಮ ಸ್ಟ್ರೈಕ್ ರೇಟ್ ಏರಬೇಕು ಅನ್ನೋದು ಈಗ ಸ್ಟ್ರೈಕ್ ರೇಟ್ ಸಹಿತ ಬಹಳ ಮಹತ್ವ ಬರ್ತದೆ. ಈಗ RCBಯ ಸ್ಟ್ರೈಕ್ ರೇಟ್ ನೋಡೋದಾದರೆ RCB ಮೊದಲನೇ ಪಂದ್ಯವನ್ನು ಒಂದೇ ಪಂದ್ಯ ಆಡಿದ RCB. ಹಾಗಾಗಿ ಮೊದಲನೇ ಪಂದ್ಯದಲ್ಲಿ ಗೆಲುವು 1, ಸೋಲು RCB ಅದು 0 ಅಂಕಗಳು. RCBಯ ಅಂಕಗಳು ನೋಡೋದಾದರೆ 2 ಅಂಕಗಳು. ಇನ್ನು ರನ್ ರೇಟರ್ನ ನೋಡೋದಾದರೆ RCBದು ಇದು ಪ್ಲಸ್ಸಲ್ಲಿದೆ, 2.907 ಇದೆ. ಇದು RCBಯ ರನ್ ರೇಟರ್ನ ಇರೋದಾಗ. ಹೀಗಾಗಿ ಈಗ HRS ರನ್ ರೇಟರ್ನ ನೋಡೋದಾದರೆ ಆಡಿರುವಂಥ 1 ಪಂದ್ಯಗಳಲ್ಲಿ ಗೆಲುವು 0, ಸೋಲು 1, ಅಂಕಗಳು 0. ಹಾಗಾಗಿ ಈಗ ರನ್ ರೇಟರ್ನ ನೋಡೋದಾದರೆ ಈಗ SRH ಟೀಮ್ನ ರನ್ ರೇಟರ್ನ ನೋಡೋದಾದರೆ ಇದು ಮೈನಸ್ಸಲ್ಲಿದೆ. ಇದು ಬರೋಬ್ಬರಿ ಮೈನಸ್ಸಲ್ಲಿದೆ, 2.907 ರನ್ ರೇಟರ್ನ HRH ಟೀಮು ಹೊಂದಿದೆ. ಇದು ಮೈನಸ್ಸಲ್ಲಿದೆ. ಮೈನಸ್ಸಲ್ಲಿರೋದು ಸಹಿತ ಮ್ಯಾಟ್ರ್ ಆಗೋದಿಲ್ಲ, ಪ್ಲಸ್ಸಲ್ಲಿದ್ದರೆ ಸಹಿತ ಮಾತ್ರ ಮ್ಯಾಟ್ರ್ ಆಗುತ್ತೆ. HRH ಟೀಮಿನ ಮೊದಲು RCBಯ ವಿರುದ್ಧ 300 ರನ್ನನ್ನು ಹೊಡಿತೇವೆ ಅಂತೇಳಿ HRH ಟೀಮು ಹೇಳಿತ್ತು. ಎಲ್ಲಿ ಬೆಂಗಳೂರಿನಲ್ಲಿ RCBಯ ವಿರುದ್ಧ 300 ರನ್ನನ್ನು ಹೊಡಿತೇವೆ ಅಂತ ಹೇಳಿತ್ತು. ಯಾಕೆಂದರೆ RCBಯು ಸಹಿತ ನೀವು ಹೊಡ್ರಿ ಅಂಥೇಳಿ ಬ್ಯಾಟಿಂಗಲ್ಲಿ ಟಾಸ್ RCBಯ ಪಾಲಾದರೂ ಸಹಿತ RCBಯ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಾಟಿದಾರ್ ಅವರು ಸಹಿತ ಬಾಲಿಂಗನ್ನು ಆಯ್ಕೆ ಮಾಡಿಕೊಳ್ತಾರೆ. HRH ಟೀಮಿಗೆ ಬ್ಯಾಟಿಂಗನ್ನು ಬಿಟ್ಟುಕೊಡ್ತಾರೆ. ನೋಡೋಣ ನೀವು ಎಷ್ಟು ರನ್ನನ್ನು ಹೊಡಿತೀರಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಅದು ನಮ್ಮ ಬೆಂಗಳೂರಿನಲ್ಲಿ ಅಂತೇಳಿ. ನಿಗದಿತ 20 ಓವರ್ಗಳಲ್ಲಿ HRH ಬರೋಬ್ಬರಿ 201 ರನ್ನನ್ನು ಮಾತ್ರ ಹೊಡೆಯಲು ಆಸಕ್ತರಾಯಿತು. ಇದನ್ನು ಬೆನ್ನಟ್ಟಿದಂಥ RCB ಕೇವಲ 15.4 ಓವರ್ಗಳಲ್ಲಿ RCB ಈ ಪಂದ್ಯವನ್ನು ಗೆಲ್ಲುಕೊಳ್ತು, 26 ಎಸೆತಗಳು ಇನ್ನೂ ಬಾಕಿ ಇರುವಾಗಲೇ. ಸೊ ಹಾಗಾಗಿ HRH ಟೀಮು ಸಹಿತ ಯಾಕೆ RCBಯ ವಿರುದ್ಧ 300 ರನ್ ಹೊಡಿತೀನಿ ಅಂತ ಹೇಳೋದಕ್ಕೆ ಕಾರಣ, RCBಯ ವಿರುದ್ಧ 2024ರಲ್ಲಿ
HRH ಟೀಮು RCB ವಿರುದ್ಧ ಬರೋಬ್ಬರಿ 287 ರನ್ನನ್ನು ಹೊಡೆದಿತ್ತು. ಅದು ಎಷ್ಟು 3 ವಿಕೆಟ್ ನಷ್ಟಕ್ಕೆ. HRH ಟೀಮು ಇದನ್ನು ಓವರ್ ಕಾನ್ಫಿಡೆನ್ಸ್ ಆಗಿ ಪಡೆದುಕೊಂಡಂತ HRH ಟೀಮು ಸಹಿತ ಇವತ್ತು ಬೆಂಗಳೂರಿನಲ್ಲಿ ಸೋಲಲು ಪ್ರಮುಖವಾದಂಥ ಕಾರಣಗಳಾಯಿತು. ಇನ್ನು ಮುಂದಿನ RCB ಮ್ಯಾಚ್ ಯಾವಾಗಿದೆಯಪ್ಪ ಅಂದರೆ ಅದು ಏಪ್ರಿಲ್ 5ನೇ ತಾರೀಕಿದೆ. ಅದು ಸಹಿತ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದೆ. ಅದು RCB ವರ್ಸಸ್ CSK ಮ್ಯಾಚ್ ಇರೋದು. ಅದು 7:30ಕ್ಕೆ ಚಾಲು ಆಗುತ್ತೆ. RCB ಮತ್ತು CSK ಇರುವಂಥ ಪಂದ್ಯ ಇದು ಒಂದೇ ಆಗಿದೆ. ಈ ಸೀಸನ್ ಅಲ್ಲಿ ಎಲ್ಲಿಯೂ ಸಹಿತ RCB ಮತ್ತು CSK ಮುಖಾಮುಖಿ ಆಗೋದಿಲ್ಲ. ಈ ಸೀಸನ್ ಅಲ್ಲಿ ಒಂದೇ ಮ್ಯಾಚ್ ಇದೆ. ಎಲ್ಲ ಟೀಮ್ಗಳೊಂದಿಗೆ 2 ಮ್ಯಾಚ್ ಇದ್ರೆ ಸಹಿತ RCB ಮತ್ತು CSK ವಿರುದ್ಧ ಇರೋದು ಒಂದೇ ಮ್ಯಾಚು ಅಂತ ಹೇಳಿ ಇದು ಏಪ್ರಿಲ್ 5ನೇ ತಾರೀಕು ಮುಖಾಮುಖಿ ಆಗುತ್ತವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರು.